ನಮಸ್ತೆ ಕರ್ನಾಟಕ. ಮಹಿಳೆಯರಿಗೆ ಸರ್ಕಾರದ 4 ಪ್ರಮುಖ ಯೋಜನೆಗಳು. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಈಗಾಗಲೇ 4 ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೈ ತುಂಬ ದುಡಿಬೇಕು, ಯಾರಿಗೂ ಕೈ ಚಾಚಬಾರ್ದು ಅನ್ನೋರು ಈ ಯೋಜನೆಗಳ ಸುವರ್ಣ ಅವಕಾಶವನ್ನು ಬಳಸಿಕೊಳ್ಬಹುದು. 1. ಉದ್ಯೋಗಿನಿ ಯೋಜನೆ. ನಿಮ್ಮ ಕನಸಿನ ಉದ್ಯಮಕ್ಕೆ ಬಂಡವಾಳ ಬೆಂಬಲ. ನೀವು ಸ್ವಂತ ಒಂದು ಸಣ್ಣ ಉದ್ಯಮವನ್ನು ಆರಂಭಿಸಲು ಕನಸು ಕಂಡಿದ್ರೆ ಈ ಯೋಜನೆ ನಿಮಗಾಗಿ. ಬ್ಯಾಂಕ್ನಿಂದ ಸಾಲ ಪಡೆಯಲು ಮತ್ತು ಅದರ ಜೊತೆಗೆ ಭರ್ಜರಿ ಸಹಾಯಧನ ಪಡೆಯಲು ಇದು ಒಂದು ಸುವರ್ಣ ಅವಕಾಶ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಾಗಿದ್ದರೆ ನಿಮ್ಮ ವಾರ್ಷಿಕ ಆದಾಯದ ಮಿತಿ 2 ಲಕ್ಷಕ್ಕಿಂತ ಕೆಳಗೆ ಇದ್ದರೆ 3 ಲಕ್ಷದವರೆಗೂ ಸಾಲ ಸಿಗುತ್ತೆ ಮತ್ತು 50% ಅಂದರೆ 1.5 ಲಕ್ಷ ಸಹಾಯಧನ ಕೂಡ ಸಿಗುತ್ತೆ. ಸಾಮಾನ್ಯ ವರ್ಗದವರಾಗಿದ್ದರೆ ನಿಮ್ಮ ವಾರ್ಷಿಕ ಆದಾಯದ ಮಿತಿ 1.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ 3 ಲಕ್ಷ ಸಾಲ ಸಿಗುತ್ತೆ ಮತ್ತು 90,000 ರೂಪಾಯಿ ಸಹಾಯಧನ ಕೂಡ ಸಿಗುತ್ತೆ. ಇದರಲ್ಲಿ ವಯಸ್ಸಿನ ಮಿತಿ ಏನಾಗಿರಬೇಕು ಅಂತ ಕೇಳಿದ್ರೆ 18 ರಿಂದ 55 ವರ್ಷಗಳು. ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಕೇಳಿದ್ರೆ ಕಡ್ಡಾಯವಾಗಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ನಾನು ಮೊದಲು ಎಲ್ಲ ಯೋಜನೆಗಳ ಬಗ್ಗೆ ಹೇಳ್ತೀನಿ, ಕೊನೆಯದಾಗಿ ನಿಮಗೆ ಯಾವ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಕೂಡ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇನ್ನು 2. ಚೇತನ ಯೋಜನೆ. ದಮನಿತ ಮಹಿಳೆಯರಿಗೆ ಆರ್ಥಿಕ ಶಕ್ತಿ. ಸಮಾಜದಲ್ಲಿ ದಮನಕ್ಕೊಳಗಾದ ಮಹಿಳೆಯರಿಗೆ ಆರ್ಥಿಕವಾಗಿ ಸದೃಢವಾಗಲು ಈ ಯೋಜನೆ ನೆರವು ನೀಡುತ್ತದೆ. ಇಲ್ಲಿ ಸಹಾಯಧನವಾಗಿ 30,000 ಪ್ರೋತ್ಸಾಹಧನ ಸಿಗುತ್ತೆ. ವಯೋಮಿತಿ ಏನಾಗಿರಬೇಕು ಅಂತ ಕೇಳಿದ್ರೆ 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು. ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿ ಸೇವಾ ಸಿಂಧು ಪೋರ್ಟಲಲ್ಲಿ ಆನ್ಲೈನ್ ಮೂಲಕನೇ ಸಲ್ಲಿಸಬೇಕಾಗುತ್ತೆ. 3. ಧನುಶ್ರೀ ಯೋಜನೆ. ಸ್ವಯಂ ಉದ್ಯೋಗಕ್ಕೆ ಬೆಂಬಲ ನಿಧಿ. ಇತರ ಮಹಿಳೆಯರು ಸ್ವಯಂ ಉದ್ಯೋಗವನ್ನು ಆರಂಭಿಸಲು ಅಥವಾ ವಿಸ್ತರಿಸಲು ಈ ಯೋಜನೆ ಉತ್ತಮ ಅವಕಾಶವಾಗಿದೆ. ಇಲ್ಲಿ ನೀವು ಹೊಸದಾಗಿ ಬಿಸ್ನೆಸ್ಸನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಬೇಡ ಅಂತಂದರೆ ಇದ್ದಿರೋ ಬಿಸ್ನೆಸ್ಸನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು ಕೂಡ ಇಲ್ಲಿ ನಿಮಗೆ ಹಣ ಸಹಾಯ ಸಿಗುತ್ತೆ. ಸಹಾಯಧನವಾಗಿ ಇಲ್ಲಿ ನಿಮಗೆ 30,000 ರೂಪಾಯಿ ಸಿಗುತ್ತೆ. ವಯೋಮಿತಿ ಎಷ್ಟಿರಬೇಕು ಅಂತ ಕೇಳಿದ್ರೆ 18 ರಿಂದ 60 ವರ್ಷಗಳಾಗಿರಬೇಕು. ಅರ್ಜಿ ಸಲ್ಲಿಕೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು. 4. ಲಿಂಗ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ. ಅಂದರೆ ಟ್ರಾನ್ಸ್ಜೆಂಡರ್ ಇರ್ತಾರಲ್ಲ ಅವರಿಗೋಸ್ಕರ. ಲಿಂಗ ಅಲ್ಪಸಂಖ್ಯಾತ ವ್ಯಕ್ತಿಗಳು ಗೌರವಯುತ ಜೀವನ ನಡೆಸಲು ಮತ್ತು ಆದಾಯ ಗಳಿಸುವ ಚಟುವಟಿಕೆಯನ್ನು ಕೈಗೊಳ್ಳಲು ಇದೊಂದು ಉತ್ತಮ ಯೋಜನೆಯಾಗಿದೆ. ಇಲ್ಲಿ ಸಹಾಯಧನವಾಗಿ 30,000 ಸಿಗುತ್ತೆ. ಅರ್ಜಿಯನ್ನು ನೀವು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಸಲ್ಲಿಸಬಹುದು. ಸ್ನೇಹಿತರೆ, ಇಷ್ಟೊತ್ತು ನಾನು ಯೋಜನೆಗಳ ಬಗ್ಗೆ ಹೇಳಿದ್ರೆ, ಆದರೆ ಅರ್ಜಿ ಹೇಗೆ ಸಲ್ಲಿಸಬೇಕು ಏನು ಅಂತ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇರ್ತೀನಿ ನೋಡಿ. ಆನ್ಲೈನ್ ಅರ್ಜಿ ಸಲ್ಲಿಕೆ ಕೇಂದ್ರಗಳು ಅಂತ ಕೇಳಿದ್ರೆ ನಿಮ್ಮ ರಾಜ್ಯದಾದ್ಯಂತ ಬಾಪೂಜಿ ಸೇವಾ ಕೇಂದ್ರ, ಗ್ರಾಮ್ 1, ಬೆಂಗಳೂರು 1 ಅಥವಾ ಕರ್ನಾಟಕ 1 ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಸೇವಾ ಸಿಂಧು ಪೋರ್ಟಲನ್ನು ನೀವು ಉಪಯೋಗ ಮಾಡ್ಕೊಳ್ಬಹುದು. ಆಫ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೇಳಿದ್ರೆ ಅಂದರೆ ಧನುಶ್ರೀ ಮತ್ತು ಲಿಂಗ ಅಲ್ಪಸಂಖ್ಯಾತರ ಯೋಜನೆಗಳನ್ನು ಆಫ್ಲೈನಲ್ಲೂ ಕೂಡ ಸಲ್ಲಿಸಬಹುದು, ಆನ್ಲೈನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನೀವು ಆಫ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ತಿಳ್ಕೊಳ್ಬೇಕಂದ್ರೆ ನಿಮ್ಮ ಜಿಲ್ಲೆಯ ಉಪ ನಿರ್ದೇಶಕರನ್ನು ನೀವು ಭೇಟಿ ಮಾಡಬೇಕಾಗುತ್ತೆ, ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೆನಪಿರಲಿ, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಕಡ್ಡಾಯವಾಗಿರಬೇಕು. ಇಲ್ಲದಿದ್ದರೆ ನಿಮ್ಮ ಹಣ ನೇರವಾಗಿ ಜಮಾ ಆಗೋದಿಲ್ಲ. ಇನ್ನೊಂದು ಮಾಹಿತಿ ನೆನಪಿರಲಿ, ಆಲ್ರೆಡಿ ನೀವೇನಾದರೂ ಈ ಅರ್ಜಿಗಳನ್ನು ಸಲ್ಲಿಸಿದರೆ ಮತ್ತೊಮ್ಮೆ ಈ ಅರ್ಜಿಗಳನ್ನು ಈ ವರ್ಷ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ 4 ಯೋಜನೆಗಳು ಒಳ್ಳೆಯ ಅವಕಾಶಗಳಂತಂದಿವೆ, ಮಿಸ್ ಮಾಡ್ಕೊಳ್ಬೇಡಿ. ಅವಶ್ಯಕತೆ ಇರೋ ಈ ಉಪಯೋಗವನ್ನು ಬಳಸ್ಕೊಳ್ಬಹುದು. ಡಿಸೆಂಬರ್ 15ರೊಳಗಾಗಿ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಮ್ಮ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡು. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.